ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ನಾವು ವಸಿಷ್ಠ ಶ್ರೀರಾಮಚಂದ್ರನಿಗೆ ಬೋಧನೆಯನ್ನು ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ದೋ. ವಸಿಷ್ಠರು ಹೇಳ್ತಾರೆ, ಸೃಷ್ಟಿಯ ಪೂರ್ವದಲ್ಲಿ ಶುದ್ಧವಾಗಿ ದೂಷಿತವಾಗದೆ ಅನಿಂದಿತವಾಗಿದ್ದ ಸಂಹಿತೆ ಸಂಭವಕ್ಕೆ ಒಳಪಟ್ಟುಕೊಂಡು ಅಹಂ ಎಂಬ ಪರಿಚಿನ್ನ ಜ್ಞಾನವನ್ನು ಕಲ್ಪಿಸಿಕೊಂಡು ಜೀವ ಪುರ್ಯಷ್ಟಕವಾಗುವುದು. ಏನಾಯಿತು? ಸೃಷ್ಟಿಯ ಪೂರ್ವದಲ್ಲಿದ್ದಂಥದ್ದೇನು ದೂಷಿತವಾಗದೆ ಅನಿಂದಿತವಾಗಿದ್ದಂಥ, ನಿಂದನೆಗೆ ಒಳಗಾಗದೇ ಇದ್ದಂಥ ಶುದ್ಧವಾದ ಸಂಹಿತ್ತು, ಆ ಶುದ್ಧ ಚೇತನ ವಸ್ತು ಒಂದೇ ಇತ್ತು. ಅದೇನಾಯಿತು? ಸಂಭವಕ್ಕೆ ಒಳಪಟ್ಟುಕೊಂಡು ಅಹಂ ಎಂಬ ಪರಿಚಿನ್ನವಾದ ಜ್ಞಾನವನ್ನು ಕಲ್ಪಿಸಿಕೊಂಡು, ಅಹಂ ನಾನು ದೇಹಿ, ನಾನು ದೇಹಿ, ನಾನು ಸಂಸಾರಿ ಅಂತ ಖಂಡವಾಗಿ ಚಿಕ್ಕಾದ ಈ ದೇಹಗಳಿಗೆ ಒಳಪಟ್ಟು ಏನು ಮಾಡ್ತು? ನಾನು ಬೇರೆ ಅಂತ ಅದು ಭೇದವನ್ನು ಕಲ್ಪಿಸಿಕೊಂಡು ಜೀವ ಪುರ್ಯಷ್ಟಕವಾಗುವುದು. ಜೀವ ಮತ್ತು ಜೀವನಿಗೆ ಸಂಬಂಧಪಟ್ಟ ಅವಯವಗಳು, ದೇಹ ಸಂಬಂಧಪಟ್ಟ ಅವಯವಗಳು, ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಒಳಪಟ್ಟು, ಈ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ದೇಹಗಳೇ ಜೀವನಿಗೆ ಪುರ್ಯಷ್ಟಕವಾಗಿರ್ತವೆ. ಅವನು ಜೀವನ ಅನ್ನಿಸ್ಕೊಳ್ತಾನೆ. ಹಾಗೆ ಪರಿಚಿನ್ನ ಜೀವತ್ವವನ್ನು ಆರೋಪಿಸಿಕೊಂಡರೂ ಅದು ಶುದ್ಧ ಸಂಹಿತ್ ಸ್ವರೂಪವಾದ ಚಿತ್ತೆ ಆಗಿರುತ್ತದೆ. ಈಗ ಕನ್ನಡಿಯಲ್ಲಿ ನನ್ನ ರೂಪವನ್ನು ನಾನು ನೋಡ್ಕೊಳ್ತೀನಿ. ಇಡೀ ನನ್ನ ದೇಹದ ಚಿತ್ರಣ ಕನ್ನಡಿಯಲ್ಲಿ ಬರುತ್ತೆ. ಆದರೆ ಕನ್ನಡಿಯಲ್ಲಿ ಕಾಣುವ ನನ್ನ ಈ ದೃಶ್ಯ ಏನಿರ್ತದಲ್ಲ, ರೂಪ ಕಾಣ್ತಾ ಇರ್ತದಲ್ಲ, ಪ್ರತಿಬಿಂಬ, ಅದೇನು ಮಾಡ್ತು? ಈಗ ನಾನು ಜೀವನು ಅಂತ ಕಲ್ಪನೆ ಮಾಡ್ಕೊಂಡು ಏನು ಮಾಡ್ತು? ಈಗ ಅದು ತನಗೆ ಬೇಕಾದ ಸಂಹಿತನ್ನೆಲ್ಲ ಒಟ್ಟುಗೂಡಿಸ್ಕೊಳ್ತು, ತನಗೆ ಬೇಕಾದ ಪುರ್ಯಷ್ಟಕ ದೇಹವನ್ನು ಸೃಷ್ಟಿ ಮಾಡ್ಕೊಳ್ತು ಸಂಕಲ್ಪ ಮಾಡಿಕೊಂಡು. ಆದರೆ ಅಷ್ಟು ಮಾಡಿದ ಮಾತ್ರಕ್ಕೂ ಕೂಡ ಅದೇನಾಗಿದೆ? ಶುದ್ಧ ಚೈತನ್ಯ ಮೂರ್ತಿಯೇ ಆಗಿದೆ. ಯಾಕೆ? ಆ ಶುದ್ಧ ಅಂತಃಕರಣದಲ್ಲಿ ಪ್ರತಿಫಲಿಸ್ತಾ ಇರೋದು ಯಾರು? ಜೀವತ್ವ, ಪರಮಾತ್ಮನ ಪ್ರತಿಬಿಂಬವೇ. ಅದು ಪ್ರತಿಬಿಂಬವೇ ಹೊರತು ನಿಜವಾಗಿ ಜೀವತ್ವ ಅನ್ನೋದು ಇಲ್ಲ. ಇಲ್ಲಿಯೂ ಕೂಡ ಜೀವನಾಗಿರ್ತಕ್ಕಂಥವನು ಪುರ್ಯಷ್ಟಕ ದೇಹವನ್ನು ಕಲ್ಪಿಸಿಕೊಂಡ್ರೂ ಕೂಡ ಇದು ಕೂಡ ಶುದ್ಧ ಚೈತನ್ಯವೇ ಆಗಿರ್ತದೆ. ಹೆಂಗೆ ಅಂದರೆ, ಅರಸಾದವನು ಆಳಿನ ವೇಷ ಹಾಕಿಕೊಂಡರೂ ಅರಸಾಗಿಯೇ ಇರುವಂತೆ ಜೀವತ್ವ ಪ್ರಾಪ್ತಿಯಾದರೂ ಚೇತನದ ಬ್ರಹ್ಮತ್ವವು ಹೋಗುವುದಿಲ್ಲ. ಒಬ್ಬ ಅರಸು ಆಳಿನ ವೇಷಧಾರಿಯಾಗಿ ನಾಡೆಲ್ಲ ತಿರುಗ್ತಾ ಇರ್ತಾನೆ ಆಡಳಿತವನ್ನು ನೋಡೋದಕ್ಕೋಸ್ಕರ. ಆದರೆ ಅವನು ಅರಸನಾಗಿರೋದಿಲ್ವೇ? ಆಳಾಗಿರ್ತಾನೆ. ಅಂದರೆ ವೇಷಧಾರಿಯಾಗಿರ್ತಾನೆ ಅಷ್ಟೇ, ಅವನು ನಿಜವಾಗಿಯೂ ಅರಸನೇ ಆಗಿರ್ತಾನೆ. ಇದರಂತೆ ಸಂಕಲ್ಪದ ದೆಸೆಯಿಂದಾಗಿ ಜೀವತ್ವವನ್ನು ಕಲ್ಪಿಸಿಕೊಂಡಂಥ ಪರಮಾತ್ಮನ ಪ್ರತಿಬಿಂಬವು ತಾನೂ ಕೂಡ ಪರಮಾತ್ಮನೇ ಆಗಿರ್ತದೆ, ಬ್ರಹ್ಮವೇ ಆಗಿರ್ತದೆ. ಆ ಚೇತನವು ಬ್ರಹ್ಮವೇ ಆಗಿರ್ತದೆ ಹೊರತು ಅದು ಜೀವತ್ವವಾಗಿರುವುದಿಲ್ಲ. ಮುಂದುವರೆದು ಹೇಳ್ತಾರೆ, ಏಕವಾಗಿರುವುದರಿಂದ, ಅನಂತವಾಗಿ ಇರುವುದರಿಂದ, ಅವೇದ್ಯವಾಗಿ ಇರುವುದರಿಂದ ಅನಾಮಯವಾದ ಆ ಚಿತ್ತಿನಲ್ಲಿ ಅದಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಏಕವಾಗಿರುವುದರಿಂದ, ಅನಂತವಾಗಿರುವುದರಿಂದ, ಅವೇದ್ಯವಾಗಿರುವುದರಿಂದ ಮತ್ತು ಅನಾಮಯವಾಗಿರುವುದರಿಂದ ಆ ಚಿತ್ತಿನಲ್ಲಿ ಅದಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಅದಕ್ಕಿಂತ ಭಿನ್ನವಾಗಿ ಇನ್ನೊಂದೇನಾದ್ರು ಇದ್ದಿರೋದು ಅದಕ್ಕಿಂತ ದೊಡ್ಡದಾಗ್ತಿರ್ತಿತ್ತು. ಹೀಗೆ ಇನ್ನೂ ಯಾವುದೂ ಇಲ್ಲದಿದ್ದರೂ ದೇಶ ಕಾಲಾದಿ ಪರಿಚ್ಛೇದಗಳಿಂದ ಆದ ಅನೇಕತ್ವವು ತುಂಬಿರುವುದರಿಂದ ಆ ಪರಾಚಿತ್ತು ಅಶೂನ್ಯವಾಗಿಯೂ ಇರುವುದು. ಶೂನ್ಯವಾಗಿದೆ ಅಂದರೆ ಇಲ್ಲ, ಅಶೂನ್ಯವಾಗಿದೆ. ಶೂನ್ಯ ಅಂದರೆ ಏನು ತಿಳ್ಕೊಬಿಡ್ತಾರೆ ನಾವೆಲ್ಲ? ಏನು ತಿಳ್ಕೊಳ್ಳೋದು ಅಂದರೆ ಅಲ್ಲಿ ಏನೂ ಇಲ್ಲ, ಅದು ಖಾಲಿಯಾಗಿರ್ತದೆ, ಸೊನ್ನೆ ಅಂತ. ಆದರೆ ಇಲ್ಲಿ ಅಶೂನ್ಯ ಅಂದರೆ ಏನು? ಎಲ್ಲವನ್ನೂ ತನ್ನೊಳಗೆ ಒಳಗೊಂಡಿರ್ತಕ್ಕಂಥ ಪರಿಪೂರ್ಣವಾದದ್ದು ಅಂತ. ಚೇತ್ಯಾದಿಯಾಗಿ ಇಂದ್ರಿಯ ಗೋಚರವಾಗುತ್ತಿದ್ದರೂ, ಅಂದರೆ ಜಗತ್ತಾಗಿ ಇಂದ್ರಿಯಗಳಿಗೆ ಗೋಚರವಾಗುತ್ತಿದ್ದರೂ ಆ ಚಿತ್ತು ತನ್ನ ಸ್ವರೂಪವನ್ನು ಬಿಟ್ಟು ಪ್ರತ್ಯೇಕತ್ವವಾದ ಮನಸ್ವಪ್ನವನ್ನಾಗಲಿ ಜೀವತ್ವವನ್ನಾಗಲಿ ಪುರ್ಯಷ್ಟಕತ್ವವನ್ನಾಗಲಿ ಹೊಂದುವುದಿಲ್ಲ. ಜಗತ್ತಾಗಿ ಕಾಣಿಸ್ತಾ ಇರ್ತದೆ, ಇಂದ್ರಿಯಗಳನ್ನು ಅವಯವಗಳನ್ನೆಲ್ಲ ನೋಡ್ತಾ ಇರ್ತದೆ, ಇಷ್ಟೆಲ್ಲ ಆದರೂ ಕೂಡ ಆ ಚೇತನ ವಸ್ತುವು ಮನಸತ್ವವನ್ನಾಗಲಿ ಜೀವತ್ವವನ್ನಾಗಲಿ ಪುರ್ಯಷ್ಟಕತ್ವವನ್ನಾಗಲಿ ಹೊಂದುವುದಿಲ್ಲ. ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ದೇಹವನ್ನು ಹೊಂದೋದಿಲ್ಲ, ಮನಸ್ಸನ್ನು ಹೊಂದೋದಿಲ್ಲ, ಜೀವತ್ವವನ್ನು ಹೊಂದೋದಿಲ್ಲ. ಅವೆಲ್ಲ ಕೇವಲ ಭಾವಿಸಿಕೊಂಡಂಥವು. ಅವೆಲ್ಲ
ಮನಸ್ಸಿನ ಸಂಕಲ್ಪವಾದವುಗಳು ಇವೆಲ್ಲ. ಆದರೆ ಅದೇನಾಗಿರ್ತದೆ, ಶುದ್ಧ ಚೇತನವಾಗಿಯೇ ಇರ್ತದೆ. ಮನಸ್ಸೆಂಬ 6ನೇ ಇಂದ್ರಿಯಕ್ಕೆ ಅತೀತನಾಗಿರುವ ಪರಮಾತ್ಮನೆಂಬ ಶಬ್ದಕ್ಕೆ ವಾಚ್ಯನಾಗಿರುವ ಪರವಸ್ತುವು ಇದ್ದೇ ಇದೆ. ಮೂಢರು ಇಲ್ಲ ಇಲ್ಲ, ನಾಸ್ತಿ ನಾಸ್ತಿ ಎನ್ನುವುದು ಇದನ್ನೇ. ಶುದ್ಧವಾದ ಪರಬ್ರಹ್ಮದಲ್ಲಿ ಅವಿದ್ಯಾ ವಿಲಾಸಗಳು ಇರುವುದೇ ಇಲ್ಲ. ಶುದ್ಧವಾದ ಪರಮಾತ್ಮನಲ್ಲಿ ಅವಿದ್ಯಾ ವಿಲಾಸಗಳು ಹೇಗೆ ತಾನೇ ಇರಲಿಕ್ಕೆ ಸಾಧ್ಯ? ಮತ್ತು ಕಾಣ್ತಾ ಇದೆಯಲ್ಲ ಅಂದರೆ ಅವೆಲ್ಲ ಮನೋವಿಕಾರಗಳು ಅಂತ ಒಂದೇ ಸಲಗೆ ಎತ್ತಿ ಹಾಕ್ತಾರೆ. ಆದ್ದರಿಂದ ಜೀವನು ಚಿನ್ಮಯ ಮೂರ್ತಿಯು. ಮನನ ಮಾಡುತ್ತಿರುವುದರಿಂದ ಜೀವನು ಎನಿಸಿಕೊಳ್ಳುವನು ಅಷ್ಟೆ. ಜೀವನು ಯಾರು? ಚಿನ್ಮಯ ಮೂರ್ತಿ, ಶುದ್ಧ ಚೇತನ. ಮತ್ತು ಜೀವನಾಗಿ ವ್ಯಥೆ ಪಡ್ತಾ ಇದ್ದಾನಲ್ಲ ಅಂದ್ರೆ ಅದು ಜೀವನು ಎನಿಸಿಕೊಳ್ಳೋದು ಯಾವುದರಿಂದ? ಮನನ ಮಾಡುತ್ತಿರೋದ್ರಿಂದ. ಮನನ ಮಾಡುವುದನ್ನು ನಿಲ್ಲಿಸಿಬಿಟ್ರೆ ಏನಾಗುತ್ತೆ? ಜೀವತ್ವ ಭಾವ ತನ್ನಿಂತಾನೇ ಹೊರಟೋಗುತ್ತೆ, ಮಾಯೇ ಇಲ್ದಂಗೆ ಆಗುತ್ತಲ್ಲ. ಜೀವನು ಪ್ರತ್ಯೇಕನಾಗಿರುವನು ಎನ್ನುವುದು ಕೇವಲ ಭ್ರಮೆ ಎಂಬುದು ಏರ್ಪಡುವುದು. ಜೀವನೆಂಬುದೇ ಭ್ರಮೆ, ಜೀವನೆಂಬುದೇ ಸುಳ್ಳು. ಮತ್ತು ನಾನು ಬೇರೆ ನೀನು ಬೇರೆ, ಜೀವರಾಶಿಗಳೆಲ್ಲ ಬೇರೆ ಬೇರೆ ಆಗಿದ್ದಾವಲ್ಲ, ಎಲ್ಲ ಒಂದೊಂದು ವ್ಯವಹಾರವನ್ನು ಮಾಡ್ತಾ ಇದ್ದಾವಲ್ಲ ಅಂದರೆ ಭ್ರಾಂತಿಯ ಕಾರಣದಿಂದಾಗಿ ಅಷ್ಟೆಲ್ಲ ಆಗಿರ್ತದೆ. ಹಾಗಾದರೆ ಶಾಸ್ತ್ರದಲ್ಲಿ ಜೀವವನ್ನು ಅಂಗೀಕರಿಸುವುದು ಉಂಟಲ್ಲ ಎಂದರೆ ಅದು ಕೇವಲ ಶಿಷ್ಯನ ಅನುಗ್ರಹಾರ್ಥವಾಗಿ ಆಗಿರುವ ಕಲ್ಪನೆಯು. ಅದು ಜೀವತ್ವವನ್ನು ಅಂಗೀಕರಿಸಿ ಬೋಧನೆಯನ್ನು ಮಾಡ್ತಾ ಇದ್ದೀರಲ್ಲ ಗುರುಗಳೇ, ಅವನು ಬೇರೆ ನೀನು ಬೇರೆ ನಾನು ಬೇರೆ ಜೀವರಾಶಿಗಳು ಬೇರೆ ಅಂತೆಲ್ಲ ಹೇಳಿ ನಡೀತಾ ಇದೆಯಲ್ಲ, ಇದೆಲ್ಲವೂ ನಡೀತಾ ಇದೆಯಲ್ಲ, ಪ್ರಭೇದಗಳೆಲ್ಲ ನಡೀತಾ ಇದೆಯಲ್ಲ, ಇಷ್ಟೊಂದು ಭೇದಗಳು ನಡೀತಾ ಇದೆಯಲ್ಲ ಜಗತ್ತಿನಲ್ಲಿ ಅಂದರೆ ಈಗ ನಮ್ಮ ಮಟ್ಟದಲ್ಲಿ ಅವೆಲ್ಲವೂ ಸತ್ಯ. ವ್ಯಾವಹಾರಿಕ ಜಗತ್ತಿನಲ್ಲಿ ಇರುವ ನಾವು, ಅಜ್ಞಾನದ ದೆಸೆಯಲ್ಲಿರುವ ನಾವು, ನಮ್ಮಗಳ ಮಟ್ಟಿಗೆ ಅವೆಲ್ಲವೂ ಸತ್ಯ. ಆದರೆ ಜ್ಞಾನಿಯ ಮಟ್ಟಕ್ಕೆ ಬಂದಾಗ ಜಗತ್ತೆನ್ನುವುದೇ ಕಲ್ಪಿತವಾದದ್ದು ಅಂತ ಹೇಳ್ಬಿಟ್ರಲ್ಲ, ಮತ್ತು ಆ ಸ್ಥಿತಿಯನ್ನು ನಾನು ತಲುಪುವುದು ಯಾವಾಗ? ಸುಳ್ಳಾದ 3 ಅವಸ್ಥೆಗಳಲ್ಲಿ ಜಾಗೃತ, ಸ್ವಪ್ನ, ಸುಸುಪ್ತ ಅವಸ್ಥೆಗಳಲ್ಲಿ ಸುಸುಪ್ತವನ್ನು ಸ್ವಪ್ನವನ್ನು ಬಿಟ್ಟಿರ್ತೀವಿ. ಜಾಗೃತ ಅವಸ್ಥೆಯನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದೀವಿ. ತುರ್ಯಾವಸ್ಥೆಗೆ ಬರಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀವಿ. ತುರ್ಯಾವಸ್ಥೆಯಲ್ಲಿ ನಿಂತು ಜಗತ್ತನ್ನು ನೋಡಿದಾಗ ಜಗತ್ತು ಏನಾಗಿ ಕಾಣ್ತದೆ? ಇಲ್ಲವಾಗಿ ಕಾಣುತ್ತೆ. ಆದರೆ ನಾವೇನು ಮಾಡ್ತೀವಿ? ಜಾಗೃತಾವಸ್ಥೆಯಲ್ಲಿಯೇ ಹೆಚ್ಚು ಕಾಲ ಇರೋದರಿಂದ ಜಾಗೃತಾವಸ್ಥೆಯನ್ನೇ ವ್ಯಾವಹಾರಿಕ ಜಗತ್ತನ್ನಾಗಿ ಮಾಡಿಕೊಂಡು ನಾವು ಈ ಪ್ರಪಂಚವನ್ನು ಸತ್ಯ ಮಾಡ್ಕೊಂಡಿದ್ದೀವಿ. ಮಿಥ್ಯೆಯಾದ ಈ ಜಗತ್ತನ್ನು ಸತ್ಯ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಹೇಗೋ ಸಂಪ್ರಾಪ್ತವಾಗಿರುವ ಅವಿದ್ಯಾಮಯವಾದ ಈ ಸಂಸಾರ ರೋಗವು ಸದ್ಗುರುವಿನಿಂದ ಸಚ್ಚಾಸದ ಉಪದೇಶ ಪಡೆದು ವಿಚಾರ ಮಾಡಿ ನೋಡಿದರೆ ಅಗತ್ಯವಾಗಿ ನಾಶವಾಗುವುದು. ಈ ಅವಿದ್ಯಾ ವಿಲಾಸವು ನಾಶವಾಗಲು ಸಕಲ ಆಕಾರವು ಪ್ರಶಾಂತವಾಗಿ ಜ್ಞಾನವೊಂದೇ ಉಳಿಯುವುದು. ಆಗ ಸೂಕ್ಷ್ಮವಾದ ಆಕಾಶವು ಕೂಡ ಸ್ಥೂಲವಾಗುವುದು. ಆ ಜ್ಞಾನಕ್ಕೂ ಆಕಾಶಕ್ಕೂ ಹೋಲಿಸಿದರೆ ಅಣುವಿಗೂ ಮಹಾಪರ್ವತಕ್ಕೂ ಹೋಲಿಸಿದಂತೆ ಆಗುವುದು. ಸದ್ಗುರುವಿನ ಉಪದೇಶವನ್ನು ಯಾತಕ್ಕೆ ಪಡೆಯಬೇಕು ಅಂದರೆ ನಮ್ಮ ಅಜ್ಞಾನ ಗಾಢವಾಗಿ ಬೆಳೆದಿರ್ತಕ್ಕಂಥ ನಮ್ಮ ಅಜ್ಞಾನ ಅಳಿಸಿ ಹೋಗಬೇಕಾದ್ರೆ, ನಾಶವಾಗಬೇಕಾದ್ರೆ ಜ್ಞಾನಗುರುವಿನ ಉಪದೇಶವಾಗಬೇಕು. ಆತನ ಸಾಧನಾ ಮಾರ್ಗವನ್ನು ಅನುಸರಿಸಿ ನಡೆದು ನಾವು ಸಾಧನೆಯನ್ನು ಮಾಡಿದ್ದೇ ಆದರೆ, ಆ ರೀತಿಯಲ್ಲಿ ವಿಚಾರಪೂರ್ವಕವಾಗಿ ತಿಳಿದು ನೋಡಿದ್ದೇ ಆದರೆ ಕಣ್ಣಿಗೆ ಕಾಣುವ ಈ ಭ್ರಾಂತಿಮಯವಾದ ಮಿಥ್ಯೆಯಾದ ಜಗತ್ತು ಕೂಡ ಇಲ್ಲವಾಗುತ್ತೆ. ಅನ್ನೋದಕ್ಕಿಂತ ಎಲ್ಲವೂ ಪರಬ್ರಹ್ಮವೇ, ಪರಬ್ರಹ್ಮನಲ್ಲಿಯೇ ಇರ್ತಕ್ಕಂಥದ್ದು ಅನ್ನುವ ಸತ್ಯ ಗೋಚರವಾಗುತ್ತೆ. ಆದ್ದರಿಂದ ಬೇಕಾದ ವ್ಯವಹಾರವಿದ್ದರೂ ಎಲ್ಲಿ ಎಲ್ಲವೂ ಇಲ್ಲದಂತಾಗುವುದೋ ಆ ಜೀವನ್ಮುಕ್ತ ಪದದಲ್ಲಿ ಜಗತ್ ಸಂಬಂ ಯಾವ ವಿಷಯಗಳೆಲ್ಲವನ್ನು ಬಿಟ್ಟು ನಿರ್ಮಲ ಜ್ಞಾನ ಶರೀರದಲ್ಲಿ ಇರು. ನಿಜವಾದ ಜ್ಞಾನ ಶರೀರದಲ್ಲಿ ನೀನಿರಪ್ಪ, ಜಗತ್ತಿನ ಸಂಬಂಧವಾದ ಈ ವಿಷಯಗಳನ್ನೆಲ್ಲ ಬಿಡು ನೀನು ಅಂತ ಇಲ್ಲಿ ರಾಮನಿಗೆ ಗುರುಗಳು ಹೇಳ್ತಾ ಇದ್ದಾರೆ. ಅವಿದ್ಯೆಯ ರೂಪವೆನ್ನುವುದೇ ಅಸನ್ಮಯವಾದದ್ದು. ಅದನ್ನು ಕಾಣಬೇಕೆಂದು ಹೊರಟ ಕೂಡಲೇ ನಾಶವೇ ಆಗುವುದು, ಕಾಣುವುದೇ ಇಲ್ಲ. ಈಗ ರಾಮ ಏನು ಹೇಳ್ತಾನೆ? ಅವಿದ್ಯೆ ಎಷ್ಟು ವಿಸ್ತಾರವಾದದ್ದು, ಅವಿದ್ಯೆಯನ್ನು ಕಾಣಬಹುದೇ ಅಂತ ಅಂದರೆ ಗುರುಗಳೇನು ಹೇಳ್ತಾರೆ? ಅವಿದ್ಯೆಯ ರೂಪವೆನ್ನುವುದೇ ಅಸನ್ಮಯವಾದದ್ದು. ಅದನ್ನು ಕಾಣಬೇಕೆಂದು ಹೊರಟ ಕೂಡಲೇ ನಾಶವೇ ಆಗುವುದು, ಕಾಣುವುದೇ ಇಲ್ಲ. ಯಾಕೆ? ಅದು ಇಲ್ಲದಿರುವ ವಸ್ತು. ಅದನ್ನು ಹುಡುಕ್ತಾ ಹೋದರೆ ಎಲ್ಲಿಂದ ಹುಡುಕ್ಲಿಕ್ಕೆ ಸಾಧ್ಯ? ಇಲ್ಲದ ಒಂದನ್ನು ಹುಡುಕಿ ನಾವು ಅಲ್ಲದಲ್ಲದು ಸಾಕಾಯ್ತದೆ ಅಷ್ಟೇ ಹೊರತು ಇಲ್ಲವೇ ಇಲ್ಲ. ಅದರ ಮೂಲವನ್ನು ತಿಳಿತಾ ಹೋದಾಗ ಏನೇನು ಇಲ್ಲದಂತಾಗುತ್ತೆ. ಇಲ್ಲದಿರುವ ವಸ್ತುವು ಅಲೋಕನಾದಿ ಇಂದ್ರಿಯ ವ್ಯಾಪಾರಗಳಿಗೆ ಲಭ್ಯವಾಗುವುದು ಎಂತು
ಪ್ರಯತ್ನ ಮಾಡಿದರೆ ತಾನೇ ಮರೀಚಿಕೆಯ ಜಲವು ದೊರೆಯುವುದೇ. ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಮರೀಚಿಕೆಯ ಜಲ ಅಂದರೆ ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ನೀರಂತೆ ಕಾಣ್ತಾ ಇರ್ತದಲ್ಲ, ಆ ಬಿಸಿಲಿನ ತಾಪಮಾನ, ನೀರಿದೆ ಅಂತ ನಾವು ಎಷ್ಟು ಹುಡುಕಿದ್ರೂ ತಾನೇ ಆ ನೀರು ನಮ್ಮ ಕಣ್ಣಿಗೆ ಕಾಣಬರುತ್ತಾ? ಇರುತ್ತಾ? ಅಲ್ಲಿ ಇದ್ರೆ ತಾನೇ ಕಾಣೋದು, ಇಲ್ವಲ್ಲ, ಇದ್ದಂತೆ ಕಾಣ್ತಾ ಇರ್ತದೆ. ಇಲ್ಲಿಯೂ ಕೂಡ ಜಗತ್ ಸಂಬಂಧವಾದ ಅಜ್ಞಾನವೂ ಕೂಡ ಅಷ್ಟೇ. ಅದು ಇಲ್ಲ, ಇದ್ದಂತೆ ಕಾಣ್ತಾ ಇದೆಯಲ್ಲ ಅಂದರೆ ಅದು ಇಲ್ಲದ ಆ ವಸ್ತು ಕಾಣ್ಬರ್ತಾ ಇರೋದು ಕೇವಲ ನಮ್ಮ ಅಜ್ಞಾನದ ದೆಸೆಯಿಂದ. ಅಜ್ಞಾನವನ್ನು ತೊಲಗಿಸಿಕೊಂಡಿದ್ದೆ ಆದರೆ ಭ್ರಾಂತಿಮಯವಾದ ಈ ಜಗದ್ರೂಪವೆಲ್ಲವೂ ಇಲ್ಲವಾಗುತ್ತೆ. ಅಂದರೆ ಇಲ್ಲಿ ನಾವು ಎಲ್ಲಿ ಗಟ್ಟಿಯಾಗಿ ನೆಲೆ ಊರಿದ್ದೀವಿ ಅಂದರೆ ಜಾಗೃತಿನಲ್ಲಿ, ವ್ಯಾವಹಾರಿಕ ಪ್ರಪಂಚದಲ್ಲಿ ಗಟ್ಟಿಯಾಗಿ ನೆಲೆ ಊರಿದ್ರಿಂದ ನಮಗೆ ಎಷ್ಟು ಹೇಳಿದರೂ ಎಷ್ಟು ಕೇಳಿದರೂ ಕೂಡ ಏನಾಗ್ತಾ ಇದೆ, ವ್ಯಾವಹಾರಿಕ ಜಗತ್ತಿನ ವ್ಯವಹಾರವನ್ನು, ಅದರಲ್ಲಿ ಕಾಣ್ತಕ್ಕಂಥ ಜಗತ್ ಸ್ವರೂಪವನ್ನು, ಅದರ ಆಗ್ತಕ್ಕಂಥ ಆಗು ಹೋಗುಗಳು, ಏನೇನು ಏರ್ಪಾಡುಗಳೆಲ್ಲ, ಬದಲಾವಣೆಗಳೆಲ್ಲ ಆಗ್ತಾ ಇರ್ತದಲ್ಲ, ಇವೆಲ್ಲವನ್ನು ಬಿಟ್ಟು ಇವೆಲ್ಲವನ್ನು ತಿರಸ್ಕಾರ ಮಾಡಿ ಬರಲಿಕ್ಕೆ ನಾವು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದರೆ ನಾವು ಅದರಲ್ಲಿ ಹೆಚ್ಚು ಒಳಗಾಗ್ಬಿಟ್ಟಿರ್ತೀವಿ. ಅದರಿಂದ ಈ 3 ಅವಸ್ಥೆಗಳನ್ನು ದಾಟಿ ತುರ್ಯಾವಸ್ಥೆಗೆ ನಿಂತು ನೋಡಿದಾಗ ನಮಗೇನಾಗುತ್ತೆ, ಜಗತ್ ಸ್ವರೂಪ ಏನು, ಪರಬ್ರಹ್ಮ ಸ್ವರೂಪ ಅಂದ್ರೇನು, ತನ್ನ ಸ್ವಸ್ವರೂಪವೇನು ಎನ್ನುವುದು ಕಾಣಬರ್ತದೆ. ಇದೆಲ್ಲ ಸುಲಭವಾಗಿ ಕಾಣಬರೋದಿಲ್ಲ. ಸದ್ಗುರುವಿನ ಸರಿಯಾದ ಉಪದೇಶವನ್ನು ವಿಚಾರ ಮಾಡಿ ನೋಡಿದರೆ ಮಾತ್ರ ನಮಗೆ ಅಗತ್ಯವಾಗಿ ಗೊತ್ತಾಗುತ್ತೆ. ಸದ್ಗುರುವಿನ ಉಪದೇಶ ಆಗಬೇಕು, ಆತನ ಉಪದೇಶದಂತೆ ನಡೆದೇ ತೀರಬೇಕು. ಜ್ಞಾನ ಸಾಧನೆಯನ್ನು ಗುರುವಿನ ಮಾರ್ಗದರ್ಶನದಂತೆಯೇ ಮಾಡಿಯೇ ತೀರಬೇಕು. ಕೇವಲ ಉಪದೇಶ ಪಡೆದ್ರೆ ಸಾಲದು, ಸಾಧನೆ ಮಾಡಿ ಅನುಭವಕ್ಕೆ ತಂದುಕೊಂಡ್ರೆ ಮಾತ್ರ ಇವೆಲ್ಲವೂ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಎಳ್ಳು ಮುನೆಯಷ್ಟು ಸಮಸ್ಯೆ ಬಗೆಹರಿಯೋದಿಲ್ಲ. ಇನ್ನು ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದೆ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.